ಸ್ನೇಹಿತರೆ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೂವಿ ಡಾಕ್ಟರ್. ಪೆಪೆ ಇದು ಶ್ರೀಲೇಶ್ ಎಸ್ ನಾಯರ್ ನಿರ್ದೇಶನದ ರಾ ಕಲ್ಟ್ ಮೂವಿ ಆ್ಯಂಡ್ ವಿನಯ್ ರಾಜ್ಕುಮಾರ್ ಮಾಸ್ ಜಾನರ್ ಅಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿರುವಂತ ಚಿತ್ರ. ಪೆಪೆ ಸಿನಿಮಾನ ಒನ್ ಲೈನ್ ಅಲ್ಲಿ ಹರಿವ ತೊರೆಯಲ್ಲಿ ಉರುಳುವ ತಲೆಗಳ ಕತೆ ವ್ಯತೆ ಅಂತ ಬಣ್ಣಿಸಬಹುದು. ಬನ್ನಿ ಸಿನಿಮಾ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೂ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿನಿಮಾದ ಮಾತುಕತೆ ಮುಂದುವರಿಸೋಣ. ಪೆಪೆ ಹೆಸರು ಕೇಳಿದ ಕೂಡಲೇ ಕೆಲವು ಕ್ರಾಂತಿಕಾರಿಗಳ ಹೆಸರು ಹಾಗೆ ಕಣ್ಮುಂದೆ ಪಾಸ್ ಆಗುತ್ತೆ. ಪೆಪೆ ಫಸ್ಟ್ ಲುಕ್, ಟೀಸರ್, ಟ್ರೇಲರ್ ನೋಡಿದಾಗ ಸ್ಯಾಂಡಲ್ವುಡ್ಗೆ ಒಬ್ಬ ಕ್ರಾಂತಿಕಾರಿ ಸಿಕ್ಕೇ ಬಿಟ್ಟ ಅನ್ನೋ ನಂಬಿಕೆ ಬಂದಿತ್ತು. ಇಲ್ಲಿವರೆಗೂ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದ ವಿನಯ್ ರಾಜ್ಕುಮಾರ್ ಇದೇ ಮೊದಲ ಬಾರಿಗೆ ಮಾಸ್ ಅವತಾರವನ್ನ ಎತ್ತಿರೋದು. ರಕ್ತದೋಕುಳಿಯಲ್ಲಿ ಮಿಂದೆತ್ತಿರುವ ವಿನಯ್ ರಾಜ್ಕುಮಾರ್ ಪೆಪೆ ಅವತಾರದಲ್ಲಿ ಗೆಲ್ತಾರ? ಕಲ್ಟ್ ಸಿನಿಮಾಗಳ ಪಟ್ಟಿಗೆ ಈ ಸಿನಿಮಾ ಸೇರುತ್ತಾ? ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಸಿನಿಮಾಗಳ ಪಟ್ಟಿಯಲ್ಲಿ ಈ ಸಿನಿಮಾ ಸೇರುತ್ತಾ? ಈ ಚಿತ್ರರಂಗದ ಮಾಸ್ ಹೀರೋ ಆಗ್ಬೋದಾ ವಿನಯ್ ರಾಜ್ಕುಮಾರ್? ಇಂತಹ ಹಲವು ಪ್ರಶ್ನೆಗಳಿಗೆ ಈ ಸಿನಿಮಾ ಉತ್ತರ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಮೊದಲಿಗೆ ಸಿನಿಮಾದ ಪ್ಲಾಟ್. ಕೊಡಗಿನ ಬದನಾಳು ಗ್ರಾಮದಲ್ಲಿ ಮಲಬಾರಿ ಮತ್ತೆ ರಾಯಪ್ಪ ಅನ್ನೋ ಎರಡು ಕುಟುಂಬ ಇರುತ್ತೆ. ಆ ಎರಡು ಕುಟುಂಬಗಳ ನಡುವೆ ನಡೆಯುವ ವೈರತ್ವದ ಕಥೆಯೇ ಈ ಪೆಪೆ. ಬಸ್ತಿ ಮತ್ತು ಬದನಾಳು ಗ್ರಾಮದ ಮಧ್ಯೆ ಒಂದು ತೊರೆ ಹರಿತಾ ಇರುತ್ತೆ. ಅದಕ್ಕೆ ನಾಯಕ ಮಲಬಾರಿ. ಈತ ಅಕ್ರಮವಾಗಿ ತೊರೆಯಿಂದ ಮರಳನ್ನ ತೆಗೆದು ಮಾರೋದು ಈತನ ಕಸಬು. ಅಲ್ಲಿಗೆ ರಾಯಪ್ಪನ ಕುಟುಂಬ ಬರುತ್ತೆ. ಆ ಕುಟುಂಬಕ್ಕೆ ಬದನಾಳುನಲ್ಲಿ ಇರೋದಕ್ಕೆ ಜಾಗ ಕೊಟ್ಟು ಇಡೀ ಕುಟುಂಬವನ್ನ ಅಕ್ರಮ ಮರಳು ಸಾಗಾಣಿಕೆ ದಂಧೆಗೆ ಬಳಸ್ಕೊಳ್ತಾನೆ ಮಲಬಾರಿ. ಕೊನೆಗೆ ಸಿಡಿದೇಳುವ ರಾಯಪ್ಪ ತಾನೇ ತೊರೆಯಿಂದ ಮರಳನ್ನ ತೆಗೆದು ಮಾರೋದಕ್ಕೆ ಪ್ರಾರಂಭಿಸ್ತಾನೆ. ಅಲ್ಲಿಂದ ಬಸ್ತಿಯ ಮಲಬಾರಿ ಮತ್ತು ಬದನಾಳುವಿನ ರಾಯಪ್ಪನ ನಡುವೆ ಜಿದ್ದಾಜಿದ್ದಿ ಶುರುವಾಗುತ್ತೆ. 3 ತಲೆಮಾರು ಕಳೆದ್ರು, ಹಲವು ತಲೆಗಳು ಉರುಳಿದ್ರು ದ್ವೇಷ ಮಾತ್ರ ಕಡಿಮೆ ಆಗಲ್ಲ. ಮಲಬಾರಿ ಕಡೆಯವರು ರಾಯಪ್ಪನ ಕಡೆಯವ್ರನ್ನ ಕೊಲ್ಲೋದು, ಅದಕ್ಕೆ ಇವರು ಅವ್ರ ಮೇಲೆ ಸೇಟ್ ತೀರ್ಸ್ಕೊಳ್ಳೋದು, ಹೀಗೆ ಸಾಲು ಸಾಲು ಹೆಣಗಳು ಉರುಳುತ್ತವೆ. ಈ ರಾಯಪ್ಪನ ಮೊಮ್ಮಗನೇ ಪೆಪೆ. ಮಗನ ಮೇಲಿನ ದ್ವೇಷಕ್ಕೆ ತಾಯಿಯನ್ನ ಹತ್ಯೆ ಮಾಡುವ, ತನ್ನ ಕೆಲಸವನ್ನು ಮಾಡಿಸಿಕೊಳ್ಳಲು ಮಗಳನ್ನೇ ಬಲಿ ಕೊಡುವಂತಹ ಹಲವು ವಿಲಕ್ಷಣ ಘಟನೆಗಳು ಕೂಡ ಈ ಕಥೆಯಲ್ಲಿದೆ. ನೆಕ್ಸ್ಟ್, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಂಡ್ ಪಾಸಿಟಿವ್ಸ್ ಬಗ್ಗೆ ನೋಡೋದಾದ್ರೆ ಈ ಸಿನಿಮಾದ ನೆರೇಷನ್ ತುಂಬಾ ಡಿಫರೆಂಟ್ ಆಗಿದೆ. ಅಂದ್ರೆ ಇಲ್ಲಿ ಕಥೆಯ ಸೂಕ್ಷ್ಮವನ್ನ ಸಂಭಾಷಣೆಗಿಂತ ಚಿತ್ರದ ಫ್ರೇಮ್ಸ್ಗಳು, ಸಿನಿಮಾಟೋಗ್ರಫಿ ಹೆಚ್ಚು ಮಾತಾಡ್ತವೆ. ಸ್ಕ್ರೀನ್ ಪ್ಲೇ ಮೇಲ್ನೋಟಕ್ಕೆ ಕಾಂಪ್ಲೆಕ್ಸ್ ಅಥವಾ ಹಾರ್ಡ್ ಅನ್ಸಿದ್ರು ಹೋಗ್ತಾ ಹೋಗ್ತಾ ಅದರ ಇಂಟೆನ್ಸಿಟಿ ನಮ್ಮನ್ನ ಚಿತ್ರದ ಕೊನೆವರೆಗೂ ಹಿಡಿದಿಡುತ್ತೆ. ಚಿತ್ರದ ಸಂಭಾಷಣೆಯಲ್ಲಿ ಎಲ್ಲಿಯೂ ಮುಕ್ತವಾಗಿ ಜಾತಿ ಪದ್ಧತಿ, ಮಹಿಳಾ ದೌರ್ಜನ್ಯ ಅಂಡ್ ಸಾಮಾಜಿಕ ಅನಿಷ್ಟಗಳ ಬಗ್ಗೆ ಮಾತನಾಡದಲ್ಲೇ ಇದ್ರು ಅವೆಲ್ಲವನ್ನ ಒಂದೊಂದು ಪಾತ್ರವು ನಮಗೆ ಅರ್ಥ ಮಾಡಿಸ್ತಾ ಹೋಗ್ತವೆ. ಕನ್ನಡ ಚಿತ್ರದಲ್ಲಿ ಕಂಟೆಂಟ್ ಇಲ್ಲ ಅಂತ ಹೇಳೋರಿಗೆ ಪೆಪೆ ಉತ್ತರ ಕೊಟ್ಟಿದೆ ಅನ್ನೋದು ನನ್ನ ಅಭಿಪ್ರಾಯ. ಚಿತ್ರವನ್ನ ಸ್ಟ್ರೈಟ್ ನೆರೇಷನ್ ಸ್ಕ್ರೀನ್ ಪ್ಲೇ ತರ ನೋಡಿದ್ರೆ ನಿರ್ದೇಶಕರು ಹೇಳೋ ಕತೆ ಅರ್ಥ ಆಗೋದು ಕಷ್ಟ. ಬಿಕಾಸ್ ಚಿತ್ರದ ಪ್ರತಿ ಸೀನ್ಸ್ ಇಂಟರ್ ಕನೆಕ್ಟೆಡ್ ಆಗಿರೋದ್ರಿಂದ ಮಧ್ಯದಲ್ಲಿ ಏನಾದ್ರೂ ಕೆಲವು ಸೀನ್ಸ್ ಗಳನ್ನ ಮಿಸ್ ಮಾಡಿದ್ರೆ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಚಿತ್ರದಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಪರವಾಗಿಲ್ಲ, ಬಟ್ ಮನು ಶೆಟ್ಗರ್ ಅವರ ಎಡಿಟಿಂಗ್ ಚಿತ್ರದ ಕಲ್ಟ್ ಫೀಲ್ ನ ಎಲಿವೇಟ್ ಮಾಡೋದ್ರ ಜೊತೆಗೆ ಕ್ಯಾರೆಕ್ಟರ್ ಟ್ರಾನ್ಸಿಷನ್ಸ್ ಅಂಡ್ ಸ್ಟೋರಿ ನೆರೇಷನ್ಗೂ ಚೆನ್ನಾಗಿ ಸಾಥ್ ಕೊಟ್ಟಿದೆ ಅಂತ ಹೇಳ್ಬೋದು. ಕಮರ್ಷಿಯಲ್ ಟಚ್ ಬೇಸ್ಡ್ ಸ್ಟೋರಿನ ಆರ್ಟಿಸ್ಟಿಕ್ ಫಾರ್ಮ್ ನಲ್ಲಿ ಪ್ರೆಸೆಂಟ್ ಮಾಡೋಕೆ ಟ್ರೈ ಮಾಡಿರೋ ಶ್ರೀಲೇಶ್ ಅವರ ಎಕ್ಸ್ಪೆರಿಮೆಂಟ್ ಚೆನ್ನಾಗಿ ವರ್ಕ್ ಆಗಿದೆ. ಹಲವು ಸೀನ್ಗಳು ಮಾಲಿವುಡ್ ಸ್ಟೈಲ್ ಫ್ರೇಮ್ಸ್ ಗಿಂತ ಡಿಫರೆಂಟ್ ಆಗಿ ಇಂಪ್ರೆಸಿವ್ ಆಗಿ ಮೂಡಿ ಬಂದಿದೆ. ನೀವೇನಾದ್ರೂ ಕ್ರಿಸ್ಟೋಫರ್ ನೋಲಾನ್ ಮೂವೀಸ್ ನ ಲವರ್ ಆಗಿದ್ರೆ ಈ ಸಿನಿಮಾ ನಿಮ್ಮನ್ನ ತುಂಬಾ ಇಂಪ್ರೆಸ್ ಮಾಡುತ್ತೆ. ಜೊತೆಗೆ ಚಿತ್ರದಲ್ಲಿರೋದು ಒಂದೇ ಸಾಂಗ್ ಆದ್ರೂ ಇಷ್ಟ ಆಗುತ್ತೆ. ಶ್ರೀಲೇಶ್ ನಾಯರ್ ಆಯ್ದುಕೊಂಡ ಎಳೆ ಗಟ್ಟಿಯಾಗಿದೆ. ಮೇಕಿಂಗ್ ವಿಚಾರದಲ್ಲಿ ರಕ್ತಪಾತದ ವೈಭವೀಕರಣವನ್ನ ಹೇಗೆಲ್ಲ ಮಾಡಬಹುದು ಅನ್ನೋದನ್ನ ಅರಿತು ನೋಡುಗರ ಪಲ್ಸ್ ಅನ್ನ ಹೆಚ್ಚಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಇವರು ಕತೆ ಹೇಳಿರುವ ಶೈಲಿಯಲ್ಲೂ ಹೊಸತನವಿದೆ. ಇನ್ನ ಆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ವಿನಯ್ಗೆ ಪೇಪೆ ಪಾತ್ರ ಚೆನ್ನಾಗಿ ಹೊಂದ್ಕೊಂಡಿದೆ. ಚಿಕ್ಕಂದಿನಿಂದಲೂ ರಕ್ತ ಹರಿಸುವವರ ನಡುವೆ ಬೆಳೆದ ಪೇಪೆ ಮಹಾಮೌನಿ. ಅತಿ ಕಡಿಮೆ ಸಂಭಾಷಣೆ ಜೊತೆ ಪ್ರಬುದ್ಧ ಅಭಿನಯ ನೀಡಿ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತಾನೆ ಹೇಳ್ಬೋದು. ಮಾಸ್ ಸೀನ್ಗಳಲ್ಲಿ ಹೆಚ್ಚು ಮಿಂಚಿದ್ದಾರೆ ಅಂಡ್ ಕೆಲವು ಫೈಟಿಂಗ್ ಸೀಕ್ವೆನ್ಸ್ ನಲ್ಲಿ ಅವರ ದೊಡ್ಡಪ್ಪ ಶಿವರಾಜ್ ಕುಮಾರ್ ಹಾಗೂ ಚಿಕ್ಕಪ್ಪ ಪುನೀತ್ ಅವರ ಝಲಕ್ಗಳು ಅವರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಗೋಚರ ಆಗುತ್ತೆ. ಅವರ ಕಣ್ಣಿನ ನಟನೆ ಕೆಲವೆಡೆ ಶಿವಣ್ಣನನ್ನು ಕೂಡ ನೆನಪಿಸುತ್ತೆ. ಜೊತೆಗೆ ಪೇಪೆಯ ಮಾಮನ ಪಾತ್ರದಲ್ಲಿ ಮಯೂರ್ ಪಟೇಲ್ ಒಳ್ಳೆ ನಟನೆ ಜೊತೆ ಕಂಬ್ಯಾಕ್ ಮಾಡಿದ್ದಾರೆ. ಚಿತ್ರದಲ್ಲಿ ಸಿಂಧು ಆಗಿ ಕಾಜಲ್ ಕುಂದರ್, ಪ್ರಭಾ ಆಗಿ ಮೇದಿನಿ ಕಿಳಮನೆಯವರು ಮನೋಜ್ಞ ಅಭಿನಯವನ್ನ ನೀಡಿದ್ದಾರೆ. ಎಸ್ಪೆಷಲಿ ಜಾತಿ ಸಂಪ್ರದಾಯದ ಗೊಡ್ಡಿನ ವಿರುದ್ಧ ತಿರುಗಿ ಬೀಳುವ ಕುಂದರ್ ಅಂಡ್ ಮಹಿಳಾ ದೌರ್ಜನ್ಯಕ್ಕೊಳಗಾಗುವ ಸೀನ್ಸ್ ಗಳಲ್ಲಿನ ಪ್ರಭಾ ನಟನೆ ಪರಿಣಾಮಕಾರಿಯಾಗಿದೆ. ಉಳಿದಂತೆ ಪೇಪೆಯ ತಾಯಿ ಪಾತ್ರಧಾರಿ ಅರುಣಾ ಬಾಲರಾಜ್ ಅವರ ನಟನೆ ಚೆನ್ನಾಗಿದೆ. ಯಶ್ ಶೆಟ್ಟಿ, ರಾಜಾ ಪಲ್ವಾಡಿ ಅಂಡ್ ನವೀನ್ ಪಡೀಲ್ ಅವರ ಪಾತ್ರ ಇಷ್ಟ ಆಗುತ್ತೆ. ನೆವರ್ದಲೆಸ್ ಟೆಕ್ನಿಕಲ್ ಟೀಮ್ ಕೂಡ ಕಥೆಯನ್ನ ಮಿತ ಸಂಭಾಷಣೆ ಸಹಿತ ಅರ್ಥ ಮಾಡಿಸುವಲ್ಲಿ ಒಂದು ರೀತಿ ನಟರಂತೆ ಪಾತ್ರ ವಹಿಸಿದೆ ಅಂತಾನೆ ಹೇಳ್ಬೋದು. ಇನ್ನ ಚಿತ್ರದಲ್ಲಿ ಯಾವೆಲ್ಲ ಅಂಶಗಳು ಉತ್ತಮವಾಗಿರಬಹುದಾಗಿತ್ತು ಅಂತ ನೋಡೋದಾದ್ರೆ ಚಿತ್ರದ ಫಸ್ಟ್ ಹಾಫ್ ನ ಡಿಪಿಕ್ಷನ್ ಚೆನ್ನಾಗಿದೆ, ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಕೆಲವು ಕಡೆ ಕತೆ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಫೀಲ್ ಆಯ್ತು. ಈ ತರ ಜಾನರ್ ನ ಮೂವಿಗಳಿಗೆ ಹೈ ಎನರ್ಜಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಎಕ್ಸ್ಪೆಕ್ಟೇಷನ್ ಬೈ ಆಡಿಯನ್ಸ್ ಇಸ್ ಕಾಮನ್, ಬಟ್ ಕೆಲವೆಡೆ ಮ್ಯೂಸಿಕ್ ನ ಮೌನ ಫ್ರೇಮ್ಸ್ ನ ಇಂಟೆನ್ಸಿಟಿನ ಕಡಿಮೆ ಮಾಡ್ತು ಅನ್ನಿಸ್ತು.
ಕೆಲವೆಡೆ ತೋರಿಸಿದ ಮೆಟಾಫರ್ಸ್ ಅಷ್ಟು ಕನೆಕ್ಟ್ ಆಗಲಿಲ್ಲ ಅಂಡ್ ಅಲ್ಲಿ ಯಾಕೆ ಬಂದ್ವು ಅನ್ನೋದು ಕ್ಲಾರಿಫೈ ಕೂಡ ಆಗಲಿಲ್ಲ. ಬಹುಶಃ ಸೆಕೆಂಡ್ ಪಾರ್ಟ್ ಅಲ್ಲಿ ಗೊತ್ತಾಗಬಹುದೇನೋ. ಸ್ಕ್ರೀನ್ ಪ್ಲೇ ಡಿಫ್ರೆಂಟ್ ಆಗಿದ್ರು ಸಾಧಾರಣ ಮೂವಿ ವೀಕ್ಷಕರಿಗೆ ಕಥೆಯ ನೆರೇಷನ್ ಈಸಿಯಾಗಿ ಕನೆಕ್ಟ್ ಆಗಲ್ಲ. ಸಂಗೀತ ಚೆನ್ನಾಗಿದೆ ಬಟ್ ನಾಟ್ ಸ್ಯಾಟಿಸ್ಫೈಡ್. ಬ್ಯಾಕ್ ಗ್ರೌಂಡ್ ಸ್ಕೋರ್ ಇನ್ನೂ ಬೇಕಿತ್ತು. ಕೆಲವು ಪಾತ್ರಗಳು ಮಧ್ಯದಲ್ಲೇ ಮರೆಯಾಗ್ತವೆ. ಅವುಗಳಿಗೆಲ್ಲ ಒಂದೊಳ್ಳೆ ಎಂಡಿಂಗ್ ಅಥವಾ ಫ್ಯೂಚರ್ ರೆಫರೆನ್ಸ್ ನ ಕೊಟ್ಟಿದ್ರೆ ಬೆಟರ್ ಆಗ್ತಿತ್ತೇನೋ ಅನ್ನಿಸದಿರೋದು. ಅಂಡ್ ಕ್ಲೈಮ್ಯಾಕ್ಸ್ ಎಂಡಿಂಗ್ ಶುಡ್ ಹ್ಯಾವ್ ಬಿನ್ ಈವನ್ ಮೋರ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಹಾಗೂ ಸಿನಿಮಾ ಕಥೆಯನ್ನ ಒಮ್ಮೆಗೆ ಬಿಟ್ಟು ಕೊಡಬಾರದು ಅಂತ ಹಂತ ಹಂತವಾಗಿ ಹೇಳುವ ವಿಧಾನ ಕೈಕೊಟ್ಟಿದೆ. ಸಿನಿಮಾದುದ್ದಕ್ಕೂ ಗಂಭೀರ ವಿಷಯವನ್ನೇ ಹೇಳುವುದಕ್ಕಿಂತ ಮಧ್ಯದಲ್ಲಿ ಹಾಸ್ಯದ ಸನ್ನಿವೇಶಗಳು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅನ್ನಿಸದಿರೋದು. ಇಂತಹ ಸಣ್ಣ ಪುಟ್ಟ ವಿಷಯಗಳನ್ನ ಹೊರತುಪಡಿಸಿದ್ರೆ ಸಿನಿಮಾ ಚೆನ್ನಾಗಿದೆ. ಕಥೆಯ ಜಾನರ್ ಅಂಡ್ ನೆರೇಷನ್ ಕೂಡ ಚೆನ್ನಾಗಿದೆ. ಈ ತರಹದ ಪ್ರಯೋಗಾತ್ಮಕ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಬರಬೇಕು. ರೆಗ್ಯುಲರ್ ಪ್ಯಾಟರ್ನ್ಸ್ ಮೂವಿಗಳನ್ನ ನೋಡಿ ಬೇಸತ್ತಿರುವ ಪ್ರೇಕ್ಷಕರು ನೀವಾಗಿದ್ರೆ ಒಂದು ಡಿಫ್ರೆಂಟ್ ಸ್ಕ್ರೀನ್ ಪ್ಲೇನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಈ ಸಿನಿಮಾ ಉತ್ತಮವಾಗಿದೆ ಅಂತ ಹೇಳ್ತಾ ದಯವಿಟ್ಟು ಸಿನಿಮಾನ ನೋಡಿ ಹಾಗೂ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಈಗಾಗಲೇ ನೀವು ಈ ಸಿನಿಮಾವನ್ನ ನೋಡಿ ಆಗಿದ್ರೆ ನಿಮಗೇನನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಉತ್ತಮ ಕಂಟೆಂಟ್ ಜೊತೆಗೆ. ಅಂಟಿಲ್ ದೆನ್ ಯುವರ್ ರಿವ್ಯೂ ಸಜನ್ ಇಸ್ ಸೈನಿಂಗ್ ಆಫ್. Take care.